ಬಂದ ಅಂತ ನಿಮ್ಗೇನಾದ್ರೂ ಹೇಳಿದ್ನಾ? ಅದೇ ಹೋದ್ಸಲ ದೀಪಾವಳಿ ಬರಕ್ಕಾಗಲ್ಲ ಅಂತ ಆನಂದ್ ಅವ್ರ ತಾಯಿಗೆ ಶರತ್ ಕೇಳಿ ಪ್ರೆಸೆಂಟೇಶನ್ ಕೊಟ್ಟು ಕಳಿಸಿದಂತೆ. ಪ್ರೆಸೆಂಟೇಶನ್ ಯಾಕೆ? ಹಬ್ಬ ಅಲ್ವಾ, ಅದಕ್ಕೆ. ಮತ್ತೆ ಈ ವಿಷಯ ರಾಜೇಶ್ ಅವ್ರು ನನ್ನ ಹತ್ರ ಹೇಳಲೇ ಇಲ್ಲ. ಹೇಳೋ ಅಂತ ದೊಡ್ಡ ವಿಷಯ ಏನಲ್ವಲ್ಲ. ಪ್ರೆಸೆಂಟೇಶನ್ ಪಟಾಕಿನೋ ಅಥವಾ ಸೀರೆನೋ ಆಗಿರ್ಬೋದಲ್ವಾ. ಥ್ಯಾಂಕ್ಸ್, ನಾವಿನ್ ಬರ್ತೀವಿ. ಅಂದಾಗೆ ಒಂದು ವಿಷಯ, ಪ್ರೆಸೆಂಟೇಶನ್ ವಿಷಯ ರಾಜೇಶ್ವರಿ ಹತ್ರಕ್ಕೆ ಮಾತಾಡಕ್ ಹೋಗ್ಬೇಡಿ. ಯಾಕೆ? ಅಷ್ಟು ಒಳ್ಳೇದಲ್ಲ ಅಂತ ಕಾಣಿಸುತ್ತೆ. ಓಹ್ ಸರಿ. ಏನಯ್ಯ, ಈ ಊರ್ನಲ್ಲಿ ನಮ್ ಶರತ್ಗೆ ಯಾರಾದ್ರೂ ವೈರಿಗಳಿದಾರ? ವೈರಿಗಳ ಅಂತವ್ರು ಯಾರಿಲ್ವಲ್ಲ, ಯಾಕೆ? ಬೇರೆ ಏನಿಲ್ಲಪ್ಪ, ಮೊನ್ನೆ ಯಾವನೊಬ್ಬ ಚಂಡಾಲ ಇವನ್ನ ಬೀದಿನಲ್ಲಿ ಉರುಳಾಡಿಸಿ ಹೊಡ್ಸಿದ್ದಾನೆ. ಅಯ್ಯೋ ಅಷ್ಟೇ ಅಲ್ಲಪ್ಪ, ಯಾರೋ ಒಂದಿಬ್ರು ಕಿಡಿಗೇಡಿಗಳು ಇವಳನ್ನ ಮಾನಭಂಗ ಮಾಡಿ ಸಾಯಿಸೋದಕ್ ಪ್ರಯತ್ನ ಮಾಡಿದ್ರಂತೆ. ಹಾಗಂತ ಇವಳೇ ಹೇಳಿದ್ಲು. ಹೇಳೋದೇನ್ರಿ ಬಂತು? ಮಾರನೇ ದಿನ ಬೆಳಗ್ಗೆ ಯಾವನೊಬ್ಬ ಮನೆಗೂ ಬಂದಿದ್ದ. ನಾನೇ ಮಚ್ ತಗೊಂಡು ತುಂಡು ತುಂಡು ಮಾಡಿ ಕತ್ತರಿಸ್ಬಿಡ್ತಿದ್ದೆ. ಅಷ್ಟರಲ್ಲಿ ಹೇಳ್ದೆ ತಪ್ಪಿಸ್ಕೊಂಡ್ಬಿಟ್ಟ. ಅವರೆಲ್ಲ ನಮ್ ಶರತ್ತನಿಗೆ ವೈರಿಗಳು ಅಂತ ಸಂದೇಹ, ಅದಕ್ಕೆ ಕೇಳಿದ್ದು. ಅಂತವ್ರು ಯಾರಿಲ್ವಲ್ಲ. ಹಾಗಾದ್ರೆ ಅವರೆಲ್ಲ ಯಾರಾಗಿರಬಹುದು? ಯಾರೋ ಕಳ್ಳನ್ ಮಕ್ಕಳು, ಪಿಕ್ ಪ್ಯಾಕೆಟ್ನವರು, ರೌಡಿಗಳು, ಇಲ್ಲ ದರೋಡೆಕೋರರೇ ಇರ್ಬೇಕು. ಏನ್ ಕಥೆನೋ ಏನು? ನಾವೇನ್ ಪಿಕ್ ಪ್ಯಾಕೆಟ್, ನಾವು ರೌಡಿಗಳ? ಅಯ್ಯೋ ಯಾಕೋ ಸುಮ್ನೆ ಬಡ್ಕೋತೀರಾ? ಅವ್ರ ಮುಂದೆ ಸುಮ್ನೆ ಗ್ಯಾಸ್ ಹೊಡೆದೆ ಕಂಡ್ರು. ಹಚ್ಚಿ ಬಿಡ್ತೀನಿ. ಮಿತ್ರ ದ್ರೋಹಿ, ನಮ್ಮನ್ನೆಲ್ಲ ಲೋಫರ್ಗಳನ್ನ ಮಾಡ್ಬಿಟ್ಟು ನೀನೊಬ್ನೇ ಮಾರ್ಕ್ ಗಿಟ್ಸ್ಬಿಟ್ಯಾ? ಅಯ್ಯಯ್ಯೋ, ಆಗಿದ್ದೆಲ್ಲ ಆಗೋಯ್ತು ಕಂಡ್ರು. ಈಗ ನಾನೇನ್ ಮಾಡ್ಬೇಕು ಹೇಳಿ, ಹಾಗೆ ಮಾಡ್ತೀನಿ. ಯಾರನ್ ಕೇಳಿ ಬೊಗಳ್ದೇವ್ ನನ್ ಮಗನೇ? ಶರತ್ ರಾಜೇಶ್ವರಿಗೆ ದೀಪಾವಳಿ ಉಡುಗೊರೆ ಕೊಟ್ಟ ಅಂತ ನಾವು 4 ಜನ ಸೇರಿ ಆಲೋಚನೆ ಮಾಡ್ದ ಹಾಕ್ತಾನೆ. ನೀನ್ ಕಮಿಟ್ಮೆಂಟ್ ಮಾಡ್ಕೊಳ್ಳೋದು, ಅದನ್ನ ಬಿಟ್ಟು ಬಾಯಿ ಬಂದಿದ್ ಹೇಳಿ ನೀನೇ ಕಮಿಟ್ ಆಗ್ಬಿಡೋದಾ? ನೋಡು, ಶರತ್ ನಿನ್ ಫ್ರೆಂಡ್ ಅಲ್ಲ ಅಂತ ಆ ಮಾಯ ಹತ್ರ ಹೇಳ್ಬೇಕು. ಹಾಗೆ ಹೇಳಿದ್ರೆ ಕತೆನೆ ಕೆಟ್ಟೋಗ್ಬಿಡುತ್ತೆ ಕಣ್ರು. ನಾನು ಹೇಳ್ತೀನಿ, ಹಾಗ್ ಮಾಡೋಣ. ಇವನ್ ಮೂಲಕ ನಾವು ಮಾಯನ್ ಜೊತೆಲಿ ಲಿಂಕ್ ಇಟ್ಕೋಬೇಕು. ಶರತ್ ಇಲ್ಲಿ ಬಂದಿದ್ರ ಬಗ್ಗೆ, ನಾಪತ್ತೆ ಆಗಿರೋದ್ರ ಬಗ್ಗೆ ನಾವೊಂದು ಕತೆನೇ ಸೃಷ್ಟಿ ಮಾಡ್ಬೇಕು. ಅದ್ರ ಜೊತೆಗೆ ಶರತ್ಗೋಸ್ಕರ ನಾವುಗಳು ಪ್ರಾಣ ಕೊಡಕ್ಕೂ ಸಿದ್ಧವಾಗಿರೋ ಸ್ನೇಹಿತರು ಅಂತ ಮಾಯ ನಂಬೋ ಹಾಗೆ ಇನ್ಸಿಡೆಂಟ್ ನಿರೂಪಿಸ್ಬೇಕು. ಅದಕ್ಕೆ ಈ ನನ್ನ ಮಗನ್ನ ಮುಂದಿಟ್ಕೊಂಡು ಮಾಯನ್ ಮೀಟ್ ಮಾಡ್ಬೇಕು. ಹೇಗೆ? ನಾಳೆ ಸಾಯಂಕಾಲ 4 ಗಂಟೆಗೆ ಸರಿಯಾಗಿ ಕಬ್ಬನ್ ಪಾರ್ಕ್ ಮಯೂರ ರೆಸ್ಟೋರೆಂಟ್ ಹತ್ರ ನಾವು 3 ಜನನ ಕಾಯ್ತಾ ಇರ್ತೀವಿ. ಮಾಯಾನ ನೀ ಅಲ್ಲಿ ಕರ್ಕೊಂಡ್ಬರ್ಬೇಕು. ಓಕೆ? 4 ಅಂದ್ರೆ ಕರೆಕ್ಟ್ 4 ಗಂಟೆಗೆ. ಒಂದು ಕ್ಷಣನೂ ಲೇಟ್ ಆಗಬಾರ್ದು. ನೀನ್ ದೂಸರ ಮಾತಾಡ್ಕೊಡ್ದು, ಅಂಡರ್ಸ್ಟ್ಯಾಂಡ್? ನಾನೇನು ಮಾತಾಡಲ್ಲ ಕಂಡ್ರು. ಅವಳೇನಾದ್ರು ಕೇಳಿದ್ರೆ ನಾನ್ ಮಾತಾಡ್ಬೇಕಲ್ವಾ? ಹಾಳಾದ ಹಲ್ದೌಡೆ ತುಂಬಾ ನೋಯ್ತಾ ಇದೆ, ಮಾತಾಡಕ್ಕಾಗಲ್ಲ ಅಂತ ಸಂಡೆ ಮಾಡಿ ತಿಳಿಸು. ಗೊತ್ತಾಯ್ತು ತಾನೆ? ತಿಳಿಸ್ತೀನ್ರು, ತಿಳಿಸ್ತೀನಿ. ನನಗೆ ಹಲ್ ನೋವಲ್ಲ, ನಿಮಗೆ ಹಿಡಿಸ್ತೀನಿ. ಒಂಟಿಯಾಗಿ ಸಿಕ್ಕಿದ್ದೀನಿ ಅಂತ ಬೆಂಡೆತ್ತೀರಾ? ನಾಳೆ ಕಾದು ಕಾದು ಬಾಡೋಗ್ಬಿಡ್ಬೇಕು. ಹುಚ್ಚ ನನ್ ಮಕ್ಳ. ಹೌದು, ಏನೋ ವಿಷಯ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದ್ರಿ? ಏನಿಲ್ಲ, ಕೆಲವು ಶರ ಸ್ನೇಹಿತರು ನಾವು ಅಂತ ಸುಳ್ಳು ಹೇಳ್ಕೊಂಡು ಇದೇ ಊರಲ್ಲಿ ತಿರುಗ್ತಾ ಇದಾರೆ ಅಂತ ತಿಳಿಸೋಣ ಅಂತ ಬಂದೆ. ಈ ವಿಷಯ ದಾರಿಲಿ ಏನ್ ಮಾತಾಡೋದು? ಬನ್ನಿ ರೆಸ್ಟೋರೆಂಟ್ ಅಲ್ಲಿ ಕೂತ್ ಮಾತಾಡೋಣ. ಅಲ್ಲ ಅಲ್ಬೇಡ, ಅಲ್ಲಿ ಅವ್ರು ಇರ್ತಾರೆ. ಅವರಾ? ಯಾರು ಇರ್ತಾರೆ? ಯಾರು ಇಲ್ಲ, ಕೆಲವು ಚಿಂಪಾನ್ಸಿಗಳು ಕೋಲೆ ಬಸ್ ತರ ಡ್ರೆಸ್ ಮಾಡ್ಕೊಂಡು ಹೋಗೋ ಬರೋ ಹುಡುಗಿನೆಲ್ಲ ಚುಡಾಯಿಸ್ಕೊಂಡಿರ್ತಾರೆ. ನಾವಲ್ಲಿ ಹೋಗೋದು ಸರಿ ಇರಲ್ಲ. ನೀನು ನಿನ್ನ ಅವತಾರನೋ ಒಳ್ಳೆ ಬಫೂನ್ ತರ ಕನ್ನಡಕ ಹಾಕೊಂಡ್ ಬಂದಿದ್ಯಲ್ಲೋ. ಕಚ್ಚಿ ಬಿಡ್ತೀನಿ. ನಿನ್ನ ನೀನೇನು ಮನುಷ್ಯನೇನೋ? ಲೋ, ಇವನೆಲ್ಲ ಝೂನಲ್ಲಿ ಇರ್ಬೇಕಾಯ್ತು ಕಣ. ಈ ಶರ್ಟ್, ಈ ಟೈ, ಈ ಪ್ಯಾಂಟ್, ಈ ಗ್ಲಾಸಸ್ ಒಂದು ಮ್ಯಾಚಿಂಗ್ ಇಲ್ಲ. ಕಬ್ಬು ಕಪೀಶ, ಲೋ ಕಪೀಶ, ಒಂದ್ ಒಳ್ಳೆ ಸುಂದರವಾದ ಹುಡುಗಿನ ಮೀಟ್ ಮಾಡ್ಬೇಕಾದ್ರೆ ಈ ರೀತಿ ಡ್ರೆಸ್ ಮಾಡ್ಕೊಳ್ಳೋದೇನಾ? ಅಯ್ಯೋ, ಇನ್ನೇನು ನಿನ್ ಹಾಗೆ ದೊಗಲಿ ಹಾಕೊಂಡು ಬರೋದಾ? ಇದು ವೆರೈಟಿ ಡ್ರೆಸ್ ಮಾ. ಲೇ, ಈಗಿನ ಕಾಲದ ಹುಡುಗಿರು ನೋಡ್ತಿದ್ದಾಗೆ ಫಟ್ ಅಂತ ಬಿದ್ದೋಗ್ಬೇಕಾದ್ರೆ ಇಂಥ ಡ್ರೆಸ್ನೇ ಹಾಕೋಬೇಕ್ರು. ಆಗ್ಲೇ ಅವಳು ನಮ್ಮನ್ನ ವೆರೈಟಿ ಲಿವಿಂಗ್ ಸೂಪರ್ ಮ್ಯಾನ್ ಅಂತ ತಿಳ್ಕೊತಾಳೆ. ಕಚ್ಚಿ ಬಿಡ್ತೀನಿ ಕತ್ತೆ. ಕಾಗೆ ಕರೆಕ್ಟ್ ಆಗಿ ಕಂಡು ಹಿಡಿದ್ಬಿಟ್ಟು ನಿನ್ನ ಡ್ರೆಸ್ ಕೆಸರಿನ ಗುಂಡಿ ಅಂತ ಕಚ್ಚಿ ಬಿಡ್ತೀನಿ. ಕಾಗೆ ಪಿಚ್ಗೆ ಹಾಕಿದ್ರೆ ಅಪಶಕನ ಅಂತಾರೆ. ಅವನು ಮಾಯನ್ನ ಕರ್ಕೊಂಡ್ ಬರ್ತಾನೋ ಇಲ್ವೋ ಅಂತ ನನಗ್ ಡೌಟು. ಲೇ,
ಅವ್ನು ನಿಂತರ ಅಲ್ಲ, ಖಂಡಿತ ಕರ್ಕೊಂಡ್ಬರ್ತಾನೆ. ಅವ್ನ್ ಕರ್ಕೊಂಡ್ಬರ್ತಾ ಇದ್ರೆ ನಿಮ್ಮನೆ ನಾಯಿ ನನ್ನ ಹೆಸರಪ್ಪ. ಬೇಡಪ್ಪ, ನಮ್ಮನೆ ನಾಯಿಗೆ ನಿನ್ನ ಹೆಸರಿಟ್ರೆ ನನ್ನನ್ನೇ ಕಚ್ಚಿ ಬಿಡುತ್ತಷ್ಟೇ. ಕಾಗೆ, ಅಯ್ಯೋ ಕತ್ತೆ ಮುಂಡೆದೆ, ಕಚ್ಚಿ ಬಿಡ್ತೀನಿ. ಅದು ಅದು ಯಾಕೆ ಸಂಕೋಚ ಪಡ್ತಾ ಇದ್ದೀರಾ? ಏನ್ ವಿಷಯ ಅಂತ ಹೇಳಿ. ವಿವರವಾಗಿ ತಿಳ್ಕೋಬೇಕು ಅಂತ ತಾನೇ ನಾನು ಈ ಊರಿಗೆ ಬಂದಿರೋದು. ದಯವಿಟ್ಟು ನನ್ನನ್ನು ಮಾತು ಕೇಳ್ತೀರಾ? ಏನದು? ಇನ್ಮೇಲೆ ನೀವು ಒಬ್ರೇ ಹೊರಗಡೆ ಬರಬೇಡಿ. ಜೊತೆಲಿ ತಾತನೋ ಅಜ್ಜಿನೋ ಕರ್ಕೊಂಬಂದ್ರೆ ಒಳ್ಳೇದು. ಇಲ್ದಿದ್ರೆ ಅವ್ರು ನಿಮ್ ಸುಮ್ಮನೆ ಬಿಡೋದಿಲ್ಲ. ಯಾರು? ಯಾರ ಬಗ್ಗೆ ಹೇಳ್ತಿದ್ದೀರಾ ದಾಮು? ನೀವ್ ಯಾಕೆ ಹೀಗೆ ಹೆದರ್ತಿದ್ದೀರಾ? ಹೆದರ್ಕೆನಾ? ನಾನ್ಯಾಕೆ ಹೆದರ್ಕೊಳ್ಳಿ? ನಾನ್ ಜೀವದ ಬಗ್ಗೆ ಕೇರ್ ಮಾಡೋನೇ ಅಲ್ಲ. ಸ್ವಲ್ಪ ಇರೋ. ನಮಗೆ ಮೋಸ ಮಾಡಕ್ ನೋಡ್ದ ಬೀಳ್ಲಿ ಗೂಸ. ಮಗನೇ, ನನ್ ಪ್ರಾಣ ಬೇಕಾದ್ರೆ ತಗೊಳ್ಳು. ಈ ಟೈಮ್ ಮಾತ್ರ ಮುಟ್ಬೇಡ. ಇದು ಬಾಡಿಗೆ ತಂದಿದ್ದು. ಕಚ್ಚಿ ಬಿಡ್ತೀನಿ. ಅಮ್ಮ, ಏನಲ್ಲೋ ನನ್ ಮಗನೇ, ನೀನ್ ದೊಡ್ಡ ಬಾಕ್ಸರ್ ಅಂತ ರೀಲ್ ಬಿಟ್ಟು ಪೋಸ್ಟ್ ಕೊಟ್ಟೆ. ಈಗೇನಾಯ್ತು? ಆ ನನ್ ಮಕ್ಕಳನ್ನ ಹೊಡೆಕೆ ಈ ಗಂಡಸ್ರೇ ಬೇಕಾಯ್ತಾ? ಹೋಗಲ್ಲೋ. ಅವ್ರು ಹೇಳ್ದೆ ಕೇಳ್ದೆ ಹಿಂದಿಂದ ಎಗ್ರಿ ಬಿದ್ರೆ ನಾನೇನ ಮಾಡಕ್ಕಾಗತ್ತೆ? ನೀನ್ ಹೊಡಿಯಕ್ ಬರೋನು ಮುಂಚೆ ನೋಟಿಸ್ ಕೊಟ್ಟ ಹೊಡಿತಾನೆ. ಅಯ್ಯೋ ಪೆಕ್ಕರ್ ನನ್ ಮಗನೇ, ಹಿಂದ್ಗಡೆಯಿಂದ ಬಂದವ್ರನ್ನ
ಹೇಗ್ ಅಟ್ಯಾಕ್ ಮಾಡ್ಬೇಕು ಅಂತ ನಾನಿಗೆ ಹೇಳ್ಕೊಡಿಲ್ಲ. ನಿನ್ನಂತ ಶಿಷ್ಯ ಸಿಕ್ಕಿದ್ರೆ ಗುರು ಗತಿ ಗೋವಿಂದ. ಏನಂದೆ ನೀನು? ನಾನ್ ನಿನಗೆ ಹೇಳ್ಕೊಟ್ಟು ವಿದ್ಯೆನಾ ನೀನ್ ಈ ಕಂತ್ರಿ ನನ್ನ ಮಗನಿಗೆ ಹೇಳ್ಕೊಟ್ಬಿಟ್ಯಾ? ಗುರುದ್ರೋಹಿ. ಅಯ್ಯೋ ದೇವ್ರೆ, ನನ್ನ ವಿದ್ಯೆ ಎಲ್ಲ ನಿಷ್ಪ್ರಯೋಜನವಾಯ್ತಲ್ಲ. ಅದ್ ಸರಿ, ನಿಮಗೇನಾದ್ರೂ ಏಟ್ಬಿತ್ತಾ? ಅಂತದೇನಾಗಿಲ್ಲ. ಬಡ್ಡಿ ಮಗನೇ, ನಾನ್ ನಿನ್ನೆಲ್ಲ ಕೇಳಿದೆ, ನಿನಗಿನ್ನೂ ಚೆನ್ನಾಗಿ ಏಟ್ಬಿಡ್ಬೇಕಿತ್ತು. ನಾನ್ ಕೇಳಿದ್ದು ನಿಮ್ಮನ್ನ. ನನಗೇನಾಗಿಲ್ಲ. ಓಹ್ ಥ್ಯಾಂಕ್ ಗಾಡ್. ಸಮಯಕ್ಕೆ ಸರಿಯಾಗಿ ನಾನು ನನ್ನ ಸ್ಟೂಡೆಂಟ್ ಜೊತೆ ಬಂದಿ ಸರಿ ಹೋಯ್ತು. ಇವರೆಲ್ಲ ನನ್ನ ಶಿಷ್ಯಂದ್ರೆ ಫುಡ್ ಬೆಡ್ ಎಲ್ಲ ನಾನೇ ಕೊಡೋದು. ಅಯ್ಯೋ ಅಯ್ಯೋ ಆಗಾಗ ಈ ತರ ಇಸ್ತ್ರಿಗಳಿಗೆ ಸಹಾಯ ಮಾಡ್ತಾ ಇರ್ತೀನಿ. ಲೋ, ಇಸ್ತ್ರಿ ಅಲ್ವೋ ಸ್ತ್ರೀ. ನನಗ್ ಗೊತ್ತು ಕಣೋ, ನನಗ್ ಬರೀ ಫೈಟಿಂಗ್ ಮಾತ್ರ ಬರುತ್ತೆ ಅಂತ ತಿಳ್ಕೊಬೇಡ. ಪೊಯಿಟ್ರಿನೂ ಗೊತ್ತು, ಅದಕ್ಕೆ ಪೊಯೆಟಿಕ್ ಆಗಿ ಹೇಳಿದೆ. ಏ ದಾಮು, ನಾವೇ ನಿನ್ ಸ್ನೇಹಿತಂತ ಇಂಟ್ರೊಡ್ಯೂಸ್ ಮಾಡ್ಕೊಡೋ. ಲವ್, ಈ ಹೇಳಿ ನನ್ನ ಮಗನಿಗೆ ನಾವು ಸ್ನೇಹಿತರು ಅಂತ ಹೇಳ್ಕೊಳ್ಳೋದಕ್ಕೆ ನನಗ್ ನಾಚಿಕೆ ಆಗುತ್ತೆ. ಅಪ್ಪ, ಮಾಯಾ, ಇವರೆಲ್ಲ ನನ್ನ ಸ್ನೇಹಿತರೆ. ನಿಮ್ಮಣ್ಣ ಶರತ್ಗೂ ಸ್ನೇಹಿತರೆ. ಶರತ್ ಏನಾದ, ಎಲ್ಲಿಗೆ ಹೊರಟೋದ ಅಂತ ತಾನೇ ನಿಮಗೆ ಬೇಕಾಗಿರೋದು. ನಿಜ ಹೇಳ್ಬೇಕು ಅಂದ್ರೆ ಅವನು ಹುಚ್ಚ ಆಗ್ಬಿಟ್ಟ. ಇದೇ ಊರಿನಲ್ಲಿ ಒಂದು ಹುಡುಗಿ ಪ್ರೇಮದಲ್ಲಿ ಸಿಕ್ಕಿ ಹುಚ್ಚ ಆಗ್ಬಿಟ್ಟ. ಶರತ್ ಆಕೆನ ನೋಡ್ಬೇಕು, ಪ್ರೀತಿಯಿಂದ ಮಾತಾಡ್ಸ್ಬೇಕು ಅನ್ನೋಕ್ಕೋಸ್ಕರ ಈ ಊರಲ್ಲಿ ತುಂಬಾ ದಿವಸ ಇದ್ದ. ಆದ್ರೆ ಆಕೆ ಅವನಿಗೆ ಮೋಸ ಮಾಡಿ ಬೇರೆಯೊಬ್ಬನ ಮದುವೆ ಆದ್ಲು ಅನ್ನೋ ವಿಷಯ ಗೊತ್ತಾದ ತಕ್ಷಣ ಕುಡಿತ ದಾಸನಾಗಿ ಸರ್ವನಾಶ ಆಗ್ಬಿಟ್ಟ. ಹೌದಾ? ನೀವ್ ಹೇಳ್ತಿರೋದ್ ನಿಜನಾ? ಯಾರ ಹುಡುಗಿ? ಯಾರೋ ಏನೋ ಎಲ್ಲಿ ಪರಿಚಯ ಆದ್ಲು, ಹೇಗ್ ಭೇಟಿ ಮಾಡ್ಲು, ಈ ವಿವರ ಮಾತ್ರ ನಿಜಕ್ಕೂ ನಮಗ್ ಗೊತ್ತಿಲ್ಲ. ಅವನು ಹೇಳೋ ಮಾತುಗಳಿಂದ ಆ ಹುಡುಗಿನ ಕೇವಲ ನಮ್ ಕಲ್ಪನೆಯಲ್ಲಿ ನೋಡಿದ್ವಿ ಹೊತ್ತು ಇದುವರೆಗೂ ಇದನ್ನ ನೋಡಿಲ್ಲ. ಯಾರೇ ಅಡ್ಡ ಬಂದ್ರು, ಈ ಜಗತ್ತೇ ಎದುರು ನಿಂತ್ರು, ನಾವ್ 4 ಜನ ಮುಂದ್ಗಡೆ ನಿಂತು ಶರತ್ಗೂ ಆ ಹುಡುಗಿಗೂ ಮದುವೆ ಮಾಡಂತಿದ್ವಿ. ಕೊನೆ ಪಕ್ಷ ಅವನನ್ನ ಕಿಡ್ನಾಪ್ ಮಾಡಿ ಶರತ್ ಒಪ್ಪಿಸ್ಬೇಕು ಅಂತಿದ್ವಿ ಅಲ್ವೇನ್ರೋ? ಆದ್ರೆ ಅವನಿಗದು ಇಷ್ಟ ಇರ್ಲಿಲ್ಲ. ನಾವೆಷ್ಟೋ ಸಾರಿ ಕೇಳಿದ್ರು ಆ ಹುಡುಗಿ ಬಗ್ಗೆ ನಮಗೆ ಹೇಳಲೇ ಇಲ್ಲ. ಅದಕ್ಕೆ ನಾವು ನಿಮಗೆ ಹೇಳಕ್ಕಾಗ್ತಾ ಇಲ್ಲ ಬಾ. ಅಲ್ವನೋ ಭೀಮು? ಅಯ್ಯೋ ಪಾಪ, ನಮ್ ಪ್ರಾಣ ಸ್ನೇಹಿತ ಶರತ್ ಮೋಸ ಹೋಗ್ಬಿಟ್ಟ, ಸುರ್ಗೋಗ್ಬಿಟ್ಟ. ಗಡ್ಡ ಬೆಳೆಸ್ಕೊಂಡು ಒಳ್ಳೆ ಭಿಕ್ಷಕನ್ ತರ ಆಗ್ಬಿಟ್ಟ. ಬ್ರೆಡ್ ಇಲ್ಲ, ಬೆಡ್ ಇಲ್ಲ, ಫುಡ್ ಅಂತೂ ಇಲ್ವೇ ಇಲ್ಲ. ತನ್ನ ಜೀವನ ಕೇವಲ ಬ್ರ್ಯಾಂಡಿಗೆ ಅರ್ಪಿಸ್ಬಿಟ್ಟ. ಹೋಗುವಾಗ ನಮ್ಮನ್ನೆಲ್ಲ ತಬ್ಕೊಂಡು ಗುಳೋ ಅಂತ ಹತ್ಬಿಟ್ಟ. ನಮ್ ಕೈಯಲ್ಲೂ ತಡ್ಕೊಳಕ್ಕಾಗ್ಲಿಲ್ಲ. ಕಣ್ಣಲ್ಲಿರೋ ನೀರೆಲ್ಲ ಹಿಂಗಿದ ಮೇಲೆ ಕಣ್ ಬಿಟ್ಟು ನೋಡ್ತೀವಿ, ಕಾಣಿಸ್ನೇ ಇಲ್ಲ. ಆವತ್ತು ಹೋದ ಶರತ್ತು ಇವತ್ತಿನವರೆಗೂ ಬರ್ಲೇ ಇಲ್ಲ ಅಲ್ವಲ್ಲ ರಾಮು? ಓವರ್ ಆಕ್ಟಿಂಗ್ ಮಾಡ್ಬೇಡ ಕಣೋ, ಸಿಕ್ಕಾಕೋತಿಯಾ? ಕೂಲ್ ಡೌನ್, ಕೂಲ್ ಡೌನ್, ಕೂಲ್ ಡೌನ್.